ಮಂಗಳೂರಿನ ಎನಪೋಯ ಪಿಯು ಕಾಲೇಜ್ ಈ ಬಾರಿ 4 ರ್ಯಾಂಕ್ಗಳನ್ನು ಗಿಟ್ಟಿಸಿದೆ. ಇದು ಹೇಗೆ ಸಾಧ್ಯವಾಯಿತು ಎನ್ನುವುದಕ್ಕೆ ಮಕ್ಕಳ ಈ ಉತ್ತರವೇ ಸಾಕ್ಷಿಯಾಗಿದೆ. ಈಸ್ ಬಿಲೀವಿಂಗ್ ಇನ್ ಯುವರ್ ಸೆಲ್ಫ್. ಪ್ರೆಷರ್ ಏನೂ ಇರಲಿಲ್ಲ, ಎಲ್ಲಿಂದಲೂ ಪ್ರೆಷರ್ ಇರಲಿಲ್ಲ. ಅದು ತುಂಬ ಹೆಲ್ಪ್ ಮಾಡಿದೆ. ಅವರಲ್ಲಿ ಹೇಳ್ತಾ ಇದ್ರು ಕಲಿತಾನ ನೋಡಿ ಅಂತ, ಹೀಗೆ ಹೇಳಿ ಸಪೋರ್ಟ್ ಮಾಡ್ತಿದ್ರು. ಆದರೆ ತುಂಬ ಫೋರ್ಸ್ ಮಾಡ್ತಿರ್ಲಿಲ್ಲ, ನಿನಗೆ ಆಗೋಷ್ಟು ಕಲಿ ಅಂತ ಹೇಳ್ತಾ ಇದ್ರು. ಈ ಅನುಭವದ ವಿಷಯ ಮಾರ್ಕ್ಸ್ ರಿಸಲ್ಟ್ ಅಂದರೆ ಗೊತ್ತಾಗ್ತದೆ ಅಲ್ಲ. ಒಳ್ಳೆಯ ಸ್ಟೂಡೆಂಟ್ಸ್ ಇದ್ದಾರೆ, ಟೀಚರ್ಸ್ ಫ್ಯಾಕಲ್ಟೀಸ್ ತುಂಬ ಒಳ್ಳೆಯದು, ಎಲ್ಲ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಚೆನ್ನಾಗಿ ಅರ್ಥ ಆಗ್ತದೆ, ಸಪೋರ್ಟಿವ್ ಆಗ್ತಾರೆ. ಎಕ್ಸಾಮ್ಸ್ಗೆ ಬೇಕಾದರೆ ಇಲ್ಲಿ ಬಂದು ಕಲಿಬೋದು, ಏನಾದರೂ ಡೌಟ್ ಇದ್ದರೆ ಕಾಲ್ ಮಾಡಿ ಕೇಳ್ಬೋದು, ಎಲ್ಲದಕ್ಕೂ ಸಪೋರ್ಟಿವ್ ಇದ್ದಾರೆ. ಈವನ್ ಡೀನ್ ಸರ್, ಪ್ರಿನ್ಸಿಪಲ್, ಸಿನಾನ್ ಸರ್ ಎಲ್ಲರೂ ಸಪೋರ್ಟಿವ್ ಆಗಿ ಮೋಟಿವೇಶನ್ ಎಲ್ಲ ಕೊಡ್ತಾ ಇದ್ದಾರೆ. ಓಕೆ, ಇಂತಂದರೆ ಅಷ್ಟೊಂದು ದೊಡ್ಡ ಕಾನ್ಫಿಡೆನ್ಸ್ ಬರಲಿಕ್ಕೆ ನಿಮಗೆ ಕಾರಣ ಏನಂದರೆ, ನನಗೆ ಅಷ್ಟು 595ಗಿಂತ ಮೇಲೆ ಪ್ಲಸ್ ಬರಬೇಕು ಅಂತ ಹೇಳಿದ್ರೆ ಒಂದು ದೊಡ್ಡ ಕಾನ್ಫಿಡೆನ್ಸ್. ಮೇಯ್ನ್ಲಿ ಹೇಳ್ಬೇಕಂದ್ರೆ ಇಲ್ಲಿನ ಎನ್ವಿರಾನ್ಮೆಂಟ್ ಮತ್ತು ಪೇರೆಂಟ್ಸ್ನ ಸಪೋರ್ಟ್, ಟೀಚರ್ ಸಪೋರ್ಟ್ ಮತ್ತು ಮುಖ್ಯವಾಗಿ ಮ್ಯಾನೇಜ್ಮೆಂಟ್ ಸಪೋರ್ಟ್. ಮ್ಯಾನೇಜ್ಮೆಂಟ್ ತುಂಬ ಸಪೋರ್ಟ್ ಮಾಡಿದ್ದಾರೆ, ಅದರಿಂದನೇ ಈ ಯಶಸ್ಸಿಗೆ ಕಾರಣ ಅಂತ ಹೇಳಿ. ಇದು ನಾನು ಎಕ್ಸ್ಪೆಕ್ಟ್ ಮಾಡಿದ ಮಾರ್ಕೆ, ಯಾಕೆಂದರೆ ನನಗೆ ಒಂದು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯಲ್ಲಿ ಒಂದೊಂದು ಮಾರ್ಕ್ ಹೋಗ್ತದೆ ಅಂತ ಶೋರ್ ಇತ್ತು. ಎಲ್ಲ ಡಿಪೆಂಡ್ ಆಗಿದ್ದು ಲ್ಯಾಂಗ್ವೇಜ್ ಮೇಲೆ. ಈಗ ಕನ್ನಡದಲ್ಲಿ ನನಗೆ 99 ಸಿಕ್ಕಿದೆ, ಆದರೆ ಇಂಗ್ಲೀಷಲ್ಲಿ ಎಕ್ಸ್ಪೆಕ್ಟ್ ಮಾಡಿಗಿಂತ ಒಂದು ಸ್ವಲ್ಪ 3-4 ಮಾರ್ಕ್ ಜಾಸ್ತಿ ಹೋಗಿದೆ. ಅದರಿಂದಾಗಿ 589 ಸಿಕ್ಕಿದೆ ಮಾರ್ಕ್. ಇದು ಖುಷಿಯಾಗಿದೆ, ಯಾಕೆಂದರೆ ನಮ್ಮ ಕಾಲೇಜ್ಗೆ ಒಂದು ನಾನು ರ್ಯಾಂಕ್ ತೆಗೆದು ಬಂದಿದ್ದೇನೆ ಸ್ಟೇಟಲ್ಲಿ. ಅಲ್ಲದೆ ನನ್ನ ಟೀಚರ್ಸ್ ನನಗೆ ಮಾಡಿದ ಇದು ಅವರ ಸಪೋರ್ಟು, ಅದಕ್ಕೆ ಒಂದು ಬೆಲೆ ಸಿಕ್ಕಿದೆ, ಅದಕ್ಕೆ ಖುಷಿ ಇದೆ ನನಗೆ. ವಿದ್ಯಾಭ್ಯಾಸ ಎನ್ನುವಾಗ ಅಂಕ ಗಳಿಕೆಯು ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಆದರೆ ಎನಪೋಯದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳು ಈ ಅಂಕಗಳಿಗೆ ಏನೆಲ್ಲ ಮಾಡ್ತಾ ಇದ್ರು, ಇದು ಕುತೂಹಲದ ವಿಷಯ ಅಲ್ವೇ? ಕೇಳಿ ಅವರ ಮಾತಲ್ಲೇ. ಎಲ್ಲರಿಗೂ ಕೊಡುವ ಕಾಮನ್ ಕ್ವಶನ್ ಇದೆ, ಸ್ಟಡಿಯನ್ನು ಹೇಗೆ ಮಾಡ್ತಿದ್ರಿ, ಎಷ್ಟು ಸಮಯ ಸ್ಟಡಿಗೆ ಕೊಡ್ತಾ ಇದ್ರಿ, ಎಷ್ಟು ಸಮಯ ಆಡಲಿಕ್ಕೆ ಕೊಟ್ಬಿಡ್ತಾ ಇದ್ರಿ, ಎಷ್ಟು ಸಮಯ ಎಂಜಾಯ್ ಮಾಡಲಿಕ್ಕೆ ಹೋಗ್ತಾ ಇದ್ರಿ, ಮೊಬೈಲನ್ನು ಎಷ್ಟೊತ್ತು ಸಮಯ ಇಟ್ಕೊಳ್ತಾ ಇದ್ರಿ. ನೀವು ರ್ಯಾಂಕ್ ಬಂದಿದ್ದೀರಿ ಅಂತ ಹೇಳಿದರೆ ಸ್ಟಡಿ ಮಾಡುವ ಸ್ಟೈಲ್ ಕೂಡ ಚೆನ್ನಾಗಿರಬೇಕಾಗ್ತದೆ, ಮತ್ತು ಅದಕ್ಕೊಂದಿಷ್ಟು ಟೈಮ್ ಕೊಡಬೇಕಾಗ್ತದೆ. ಎಷ್ಟು ಗಂಟೆ ಸ್ಟಡಿ ಮಾಡ್ತಾಯಿದ್ರಿ, ಅದು ಆಟಕ್ಕೆ ಎಷ್ಟು ಸಮಯ, ಊಟಕ್ಕೆ ಎಷ್ಟು ಸಮಯ, ಓದಲಿಕ್ಕೆ ಎಷ್ಟು ಸಮಯ, ಹಾಗೆ ಟೈಮ್ ಟೇಬಲ್ ಏನೂ ಇಲ್ಲ. ಜನರಲಿ ನಾನು ಮನೆಗೆ ಹೋಗಿ ಕಲಿಯೋದಿಲ್ಲ, ಎಕ್ಸಾಮ್ನ ಒಂದು ದಿವಸ ಮುಂಚೆ ಕಲಿಯೋದು. ನಿಜ ಹೇಳಿದರೆ ಕಲೀಲಿಕ್ಕೆ ಡೈಲಿ 1 ಗಂಟೆ ಅದು ಬೇಕಾಗ್ತದೆ. ಮತ್ತು ಕಾಲೇಜಲ್ಲಿದೆಯಲ್ಲ, ತುಂಬ ಬ್ಯುಸಿ ಇದ್ದೇನೆ ನಾನು, ಹಾಗೆ ಕಾಲೇಜಿನ ಕಾಲೇಜಲ್ಲಿ ಕಲಿಯೋದು ಆಗ ಪ್ಲ್ಯಾನ್ ಇತ್ತು. ಮತ್ತು ಎಕ್ಸಾಮ್ ಬರುವಾಗ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೆ, 1 ದಿವಸ ಮುಂಚೆ 2 ದಿವಸ ಮುಂಚೆ. ಫೈನಲ್ ಎಕ್ಸಾಮ್ಗೆ ತುಂಬ ಡೆಡಿಕೇಶನ್ ಕೊಟ್ಟು ಫೋಕಸ್ ಮಾಡಿ ಕಲಿತೆ. ಐ ಥಿಂಕ್ ಇಟ್ ಹೆಲ್ಪ್ ಮಿ ಅಲಾಟ್. ಸ್ಟಡಿ ಅಂದರೆ ನಾನು ನಿಜ ಹೇಳ್ಬೇಕಂದ್ರೆ ಡೈಲಿ ಸ್ಟಡಿ ಮಾಡ್ತಾ ಇರಲಿಲ್ಲ. ನಾನು ಯಾವಾಗ ಪ್ರೊಡಕ್ಟಿವ್ ಅಂತ ಆಗ್ತಾಯಿತ್ತು ಆವಾಗನೇ ಸ್ಟಡಿ ಮಾಡ್ತಾ ಇದ್ದದ್ದು. ಮತ್ತು ಇಲ್ಲಿ ಬೆಳಗ್ಗೆ ಮನೆಯಿಂದ 7 ಗಂಟೆಗೆ ನಾನು ಹೊರಡ್ತಾ ಇದ್ದೇನೆ, ಮತ್ತು ಇಲ್ಲಿ ರೀಚಾಗಿ ಮತ್ತೆ ಮನೆಗೆ ರೀಚ್ ಆಗುವಾಗ 5 ಗಂಟೆ ಆಗ್ತಾಯಿತ್ತು. ಸ್ಟಡಿ ಟೈಮ್ ಅಂದರೆ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದೇಳ್ತಿದ್ದೆ, ಆದರೆ ರಾತ್ರಿ ತುಂಬ ಟೈಮ್ ಕೊಡ್ತಿರಲಿಲ್ಲ. ಮತ್ತು ತುಂಬ ನಿದ್ದೆಗೆಟ್ಟೇನೋ ಟ್ರೈ ಮಾಡ್ತಿರಲಿಲ್ಲ, ಹಾರ್ಡ್ ವರ್ಕ್ ಮಾಡ್ತಿದ್ದೆ. ಕಲಿಯುವಾಗ ಸ್ವಲ್ಪ ಇದರಲ್ಲಿ ಕನ್ಸಿಸ್ಟೆನ್ಸಿ ಇಟ್ಟು ಕಾನ್ಸಂಟ್ರೇಷನಲ್ಲಿ ಕಲಿತಿದ್ದೆ. ಓಕೆ, ನಾವು ಎನಪೋಯದ 3 ವಿದ್ಯಾರ್ಥಿಗಳೊಂದಿಗೆ ಮಾತಾಡಿದ್ದೇವೆ. ಅದರಲ್ಲಿ ಎಲ್ಲರದ್ದು ಕಾಮನ್ ಇದಂದರೆ, ನಾವು ಕಲಿಯುವಾಗ ಅಂದರೆ ಕಾಲೇಜ್ನಲ್ಲಿ ಇರುವಾಗ ಅಥವಾ ಕ್ಲಾಸ್ ರೂಮ್ನಲ್ಲಿ ಇರುವಾಗ ಹೆಚ್ಚು ಆದ್ಯತೆ ಕೊಡ್ತಿದ್ವಿ ಮತ್ತು ಹೆಚ್ಚು ಅಲ್ಲಿಂದನೇ ಕಲಿತದ್ದು. ಮನೆಯಲ್ಲಿ ಸ್ವಲ್ಪ ಅಷ್ಟು ಇದು ಕೊಡ್ತಾ ಇರಲಿಲ್ಲ ಅಂತ ಮಾತುಗಳನ್ನು ಹೇಳ್ತಿದ್ದೆ. ಅಂದರೆ ಒಳ್ಳೆಯ ಫ್ಯಾಕಲ್ಟಿಗಳು ಎಲ್ಲಿ ಇದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ಓಕೆ, ಒಪ್ಕೊಳ್ಳೋಣ. ಮತ್ತು ಅವನು ಕಲೀಲಿಕ್ಕೆ ಬೇರೆ ಎಂತ ಕೇಳಲಿಲ್ಲ, ಯಾವುದು ಅಂದರೆ ಟ್ಯೂಷನ್ ಅದು ಇದು ಯಾವುದು ಸಹ ಕೇಳಲಿಲ್ಲ. ಅವನಷ್ಟಕ್ಕೆ ಕಲಿಯುತ್ತಾ ಇದ್ದ, ಮಾರ್ಕ್ ತೆಗೀತಾ ಇದ್ದ. ಸ್ಟಡಿ ಪ್ಯಾಟರ್ನ್ ಮೋಸ್ಟ್ಲಿ ಕಾಲೇಜಲ್ಲಿ ಇರ್ತಿತ್ತು, ಯಾಕೆಂದರೆ ನಾನು ಕಾಲೇಜಲ್ಲಿ ಇದು JEE ಮತ್ತು CETಗೆಲ್ಲ ಕೋಚಿಂಗ್ ತೆಗೆದುಕೊಂಡ ಇರ್ತೆ. ಅದರಿಂದಾಗಿ ನಮಗೆ ಕಾಲೇಜಲ್ಲಿ ತುಂಬ ಇದು ಸ್ಟಡಿ ಫೋಕಸ್ ಇತ್ತು. ಮತ್ತು ಮನೆಯಲ್ಲಿ ನಾನು ಅಷ್ಟೊಂದು ಕಲಿಬೇಕಂತ ಇರಲಿಲ್ಲ, ಸ್ವಲ್ಪ ಹೋಗಿ ರಿವೈಸ್ ಮಾಡಿದರೆ ಸಾಕಾಗ್ತಿತ್ತು ಅವತ್ತು ದಿನ. ಆದರೆ ಎಕ್ಸಾಮ್ದು ಮುಂಚಿನ ದಿನ ಒಂದು ಫುಲ್ ಡೇ ಸ್ಟಡೀಸಲ್ಲಿ ಹೋಗ್ತಾಯಿತ್ತು, ಎಕ್ಸಾಮ್ದು 2-3 ದಿನ ಮುಂಚೆ. ಹೌದು, ನಾವಿಲ್ಲಿ ಯಾರು ಯಾವ ರ್ಯಾಂಕ್ನಲ್ಲಿದ್ದಾರೆ ಅಂತ ಹೇಳಲೇ ಇಲ್ವಲ್ಲ. ಬನ್ನಿ ಆ ಕುತೂಹಲವನ್ನು ತಣಿಸ್ಕೊಳ್ಳೋಣ. ನಮ್ಮ ಕಾಮರ್ಸ್ ಸೆಕ್ಷನಿಂದ ಇಸ್ಮಾಯಿಲ್ ಖದೀಜ್ ಅವರಿಗೆ ಸ್ಟೇಟ್ 4ನೇ ರ್ಯಾಂಕ್ ಬಂದಿದೆ. ನೂರುಲ್ಲಾ ಇವರಿಗೆ 7th ರ್ಯಾಂಕ್ ಬಂದಿದೆ. ಮತ್ತು ಮೊಹಮ್ಮದ್ ಇತ್ತಿಶಾಮಿಗೆ ಕಾಮರ್ಸ್ ವಿಭಾಗದಲ್ಲಿ 8th ರ್ಯಾಂಕ್ ಬಂದಿದೆ. ವಿಜ್ಞಾನ ವಿಭಾಗದಿಂದ ಮೊಹಮ್ಮದ್ ಶಮ್ಮಾಸ್ ಅವರಿಗೆ 10ನೇ ರ್ಯಾಂಕ್ ಬಂದಿದೆ. 50 ಮಕ್ಕಳು
95%ಗಿಂತ ಜಾಸ್ತಿ ಫಲಿತಾಂಶವನ್ನು ನಮಗೆ ತಂದುಕೊಟ್ಟಿದ್ದಾರೆ. ಟೋಟಲ್ 154 ಮಕ್ಕಳು ಡಿಸ್ಟಿಂಕ್ಷನ್ ಮಾರ್ಕ್ ತೆಗೆದಿದ್ದಾರೆ ಔಟ್ ಆಫ್ 400 ಸ್ಟೂಡೆಂಟ್ಸ್. 82% ಆಫ್ ದ ಸ್ಟೂಡೆಂಟ್ಸ್ ಹ್ಯಾವ್ ಗಾಟ್ ಫಸ್ಟ್ ಕ್ಲಾಸ್ ಆ್ಯಂಡ್ ಅಬವ್. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಗಾಟ್ ಸ್ಟೇಟ್ ರ್ಯಾಂಕ್ಸ್ ಇನ್ ಬೋತ್ ಕಾಮರ್ಸ್ ಆ್ಯಂಡ್ ಸೈನ್ಸ್. ಇಂಡಿವಿಜುವಲ್ ಸಬ್ಜೆಕ್ಟ್ಸಲ್ಲಿ ಒಟ್ಟು 54 ಮಕ್ಕಳು 100 ಔಟ್ ಆಫ್ 100 ಮಾರ್ಕ್ಸ್ ತೆಗೆದಿದ್ದಾರೆ. ಇದೊಂದು ದೊಡ್ಡ ಅಚೀವ್ಮೆಂಟ್. ಸೊ ಎನಪೋಯ PU ಕಾಲೇಜಲ್ಲಿ ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಸ್ಟಡಿಂಗ್ ಫಾರ್ ಫ್ರೀ ಬಿಕಾಸ್ ಆಫ್ ಮೆರಿಟ್ ಸ್ಕಾಲರ್ಶಿಪ್ಸ್ ದೇ ಗೆಟ್. ಮೆರಿಟ್ ಸ್ಕಾಲರ್ಶಿಪ್ ಮಾತ್ರ ಅಲ್ಲ, ಆರ್ಥಿಕ ಸ್ಥಿತಿಯಲ್ಲಿ ಏನು ಪ್ರಾಬ್ಲಮ್ ಇದ್ದವರಿಗೆ ಕೂಡ ನಾವು ಫ್ರೀ ಎಜುಕೇಷನ್ ಕೊಡ್ತೇವೆ. ನಮ್ಮ ಈ ಲಿಸ್ಟಲ್ಲಿ ಸ್ಟೇಟ್ 4, 7, 9, 10, 95% ಅಬವ್ ತೆಗೆದವರು ಮೋಸ್ಟ್ ಆಫ್ ದ ಪೀಪಲ್ ಹ್ಯಾವ್ ಸ್ಟಡೀಡ್ ಫಾರ್ ಫ್ರೀ ವಿತ್ ಅಸ್. ನಮ್ಮ ಹತ್ರ ಫ್ರೀಯಲ್ಲೇ ಕಲ್ತವರು. ಸೊ ನಮ್ಮ ಟೀಚರ್ಸ್ ಅವರ ಎಕ್ಸ್ಪರ್ಟೀಸಲ್ಲಿ ಅವರ ಹಿಂದೆ ಬಿದ್ದು ಲಾಸ್ಟ್ 2 ಇಯರ್ಸಿಂದ ಇದು ಟೀಚರ್ಸ್ ಮತ್ತು ಮಕ್ಕಳು ಮಾಡಿದ ಒಂದು ಪರಿಶ್ರಮ. ಓದಿಗೆ ಹೊರತಾದ ಜೀವನ ಶೈಲಿ ಒಬ್ಬೊಬ್ಬ ವಿದ್ಯಾರ್ಥಿಯದು ಒಂದೊಂದು ರೀತಿ. ಬನ್ನಿ ವಿದ್ಯಾರ್ಥಿಗಳ ಮಾತಿನಲ್ಲೇ ಕೇಳೋಣ. ರ್ಯಾಂಕ್ ಅಂತೂ ಗಳಿಸಿದ್ದೀರಿ, ಕೇವಲ ಓದಿನ ಹುಳ ಕೂಡ ನೀವು ಅಲ್ಲ ಅಂತ ಗೊತ್ತಾಗ್ತದೆ. ಯಾಕಂದರೆ 1 ಗಂಟೆ ಓದಿದೆ ಅಂತ ಹೇಳಿದಿರಿ. ಹಾಗಿರುವಾಗ ನಿಮಗೆ ಬೇರೆ ಹಾಬಿಗಳು ಏನಾದರೂ ಇದ್ವಾ? ಅದೇನು ಏನು ಮಾಡ್ತಾಯಿದ್ದೀರಿ ಬಾಕಿ ಟೈಮ್ನಲ್ಲಿ? ಐ ಥಿಂಕ್ ನನ್ನ ಫೇವ್ರೇಟ್ ಥಿಂಗ್ ಫುಟ್ಬಾಲ್. ಅಷ್ಟು ಇಲ್ಲಿ ಕಾಂಪಿಟೀಷನಲ್ಲೆಲ್ಲ ಅಷ್ಟು ಇರಲಿಲ್ಲ. ಹಾಗಾದರೂ ಐ ಲವ್ ಫುಟ್ಬಾಲ್. ಆಟ ಆಡಲಿಕ್ಕೆ ಇಷ್ಟಿದೆ. ಫ್ರೀ ಟೈಮ್ ಇದ್ದಾಗಲ್ಲ ಆಟ ಆಡ್ತಾ ಇದ್ದೆ. ಅದು ಲೈವ್ ನೋಡ್ತಾ ಇರ್ತೇನೆ, ಅದನ್ನು ಹೇಳೋದು ಮ್ಯಾಚ್. ಫ್ರೀಯಾಗಿ ಇರ್ತಾ ಇದೆ ಮನೆಯಲ್ಲಿ. ಸೊ ಫ್ರೀ ಟೈಮ್ನಲ್ಲಿ ಏನು ಮಾಡ್ತಾಯಿದ್ರಿ? ಫ್ರೀ ಟೈಮ್ನಲ್ಲಿ ನಾನು ಈಗ CA ಪರ್ಸ್ಯೂ ಮಾಡ್ತಾ ಇದ್ದೇನೆ. ಅದರ ಸ್ಟಡೀಸ್ ಮಾಡ್ತಾ ಇದ್ದೆ ಜಾಸ್ತಿಯಾಗಿ. ಮತ್ತು ಬೋರ್ಡ್ಸ್ ಇದು ಕೂಡ ಮಾಡ್ತಾ ಇದ್ದೆ. ಎಂಜಾಯ್ ಮಾಡಲಿಕ್ಕೆ ಅಂತ ಏನು ಮಾಡ್ತಾ ಇರಲಿಲ್ವ? ಎಂಜಾಯ್ ಅಂದರೆ ಸ್ವಲ್ಪ ಮೊಬೈಲ್ ನೋಡ್ತಾ ಇದ್ದೆ, ಅದೇ ಎಂಜಾಯ್ಮೆಂಟ್. ಮತ್ತು ಫ್ರೆಂಡ್ಸ್ ಬರ್ತಾಯಿದ್ರು, ಅವರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಅದೇ ಖಾಲಿ ಒಂದು ಫ್ರೀ ಟೈಮಲ್ಲಿ ಮ್ಯೂಸಿಕ್ ಕೇಳೋದು, ಇಲ್ಲದ್ರೆ ಎಲ್ಲಿಯಾದರೂ ಟ್ರಾವೆಲ್ ಮಾಡೋದು ಅಷ್ಟೇ. ಎನಪೋಯ ಶಿಕ್ಷಣ ಸಂಸ್ಥೆಯಲ್ಲಿ ಓದಿಗಷ್ಟೇ ಆದ್ಯತೆಯೇ? ಇಲ್ಲ, ಇಲ್ಲಿ ಇನ್ನೂ ಬಹಳಷ್ಟಿದೆ. ಆಟವೂ ಇದೆ, ಆನಂದವೂ ಇದೆ. ಆಸಕ್ತಿ ಇದ್ರೆ ನೀವು ಒಮ್ಮೆ ನೋಡಿ ಬನ್ನಿ. ನಾವು ನಮ್ಮ ಎನಪೋಯ PU ಕಾಲೇಜಿನಲ್ಲಿ ನಮ್ಮ ಮಕ್ಕಳಿಗೆ ಎಲ್ಲಾ ತರಹದ ಸಹಾಯವನ್ನು ಕೊಡ್ತೇವೆ. ಸಂಸ್ಥೆಯಲ್ಲಿ ದುಡಿಯುವ ಪ್ರಾಧ್ಯಾಪಕರು, ಅಧ್ಯಾಪಕರು ಅವರಿಗೆ ಓವರ್ ಆಲ್ ಅಕಾಡೆಮಿಕ್ ಗ್ರೋತಿಗೆ ತುಂಬಾ ಸಹಾಯವನ್ನು ಮಾಡಿದ್ದಾರೆ. ಕಾಮರ್ಸಿಗೆ ಮತ್ತು ಸೈನ್ಸಿಗೆ ಅಂತ ಡೀನ್ಸ್ ಇದ್ದಾರೆ. ಮತ್ತು ಮಕ್ಕಳ ಪರಿಶ್ರಮ ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ಅವರ ಎತ್ತವರ ಸಹಾಯದಿಂದ ಹಾಗೂ ನಮ್ಮ ಪ್ರಾಧ್ಯಾಪಕರ ಸಹಾಯದಿಂದ ನಾವು ಈ ವರ್ಷ ಒಂದು ಒಳ್ಳೆ ಫಲಿತಾಂಶವನ್ನು ಗಳಿಸಿದ್ದೇವೆ. 412 ಮಕ್ಕಳಲ್ಲಿ 154 ಮಕ್ಕಳು ಡಿಸ್ಟಿಂಕ್ಷನ್ ಗಳಿಸಿದ್ದಾರೆ. ಇಲ್ಲಿ ನಮ್ಮ ಮಕ್ಕಳಿಗೆ ನಾವು ಇಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗೋದು 8:30ಗೆ ಮತ್ತು ಮುಗಿಯುವುದು 4:30ಗಾದರೂ ಅವರಿಗೆ ನಾವು ಸಾಯಂಕಾಲದ ನಂತರ ಸ್ಟಡಿ ಅವರ್ಸನ್ನು ಮಾಡ್ತೇವೆ. ಪ್ರತ್ಯೇಕವಾಗಿ ಎಕ್ಸಾಮ್ ಟೈಮಲ್ಲಿ, ಅಂದರೆ ಒಂದು ಜಾನ್ವರಿ ತಿಂಗಳಿಂದ ಅವರಿಗೆ ನಾವು ರೆಮಿಡಿಯಲ್, ಯಾರು ನೋಡಿ ಮಕ್ಕಳು ಸ್ವಲ್ಪ ಕಲಿಯುವುದರಲ್ಲಿ ಹಿಂದೆ ಇರ್ತಾರೆ, ಅವರಿಗೆ ನಾವು ರೆಮಿಡಿಯಲ್ ಕ್ಲಾಸಸನ್ನು ಮಾಡ್ತೇವೆ. ಆದಿತ್ಯವಾರ ಕೂಡ ಅವರನ್ನು ಕರೆದು ನಾವು ಪಾಠವನ್ನು ಹೇಳಿಕೊಡ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಟಾಪರ್ಸ್ ಏನಿದ್ದಾರೆ, ಟಾಪರ್ಸಿಗೆ ನಾವು ಅಧಿಕ ಅವರಿಗೆ ಸಹಾಯವನ್ನು ಮಾಡ್ತೇವೆ. ಅದೇ ರೀತಿಯಲ್ಲಿ ನಡುವಿನಲ್ಲಿರುವ ಮಕ್ಕಳಿಗೂ ಕೂಡ, ಅಂದರೆ ನಮ್ಮಲ್ಲಿ ಟಾಪರ್ಸ್ ಇರ್ತಾರೆ, ದೆನ್ ಆ್ಯಾವ್ರೇಜ್ ಇರ್ತಾರೆ, ದ ರೆಮಿಡಿಯಲ್ ಸ್ಟೂಡೆಂಟ್ಸ್, ಎಲ್ಲ ಥರದ ವಿದ್ಯಾರ್ಥಿಗಳಿಗೆ ನಾವು ಸಹಾಯವನ್ನು ಮಾಡ್ತೇವೆ. ಸೊ ಆ ಕಾರಣದಿಂದಲೇ ಈ ವರ್ಷ ನಮಗೆ ನಮ್ಮ ಓವರ್ ಆಲ್ ರಿಸಲ್ಟ್ ಕೂಡ ಅದು 99% ಬಂದಿದೆ. ಎಕ್ಸ್ಪರ್ಟ್ ಟೀಚರ್ಸ್ ಇಲ್ಲಿ ಒಂದು ನಮ್ಮ ಟೀಚರ್ಸ್ ಅವರನ್ನು ಪೇರೆಂಟ್ಸ್ ಆಗಿಯೇ ನೋಡ್ತಾರೆ. ಪ್ಲಸ್ ತುಂಬ ಮಕ್ಕಳು 10th ಆಗಿ PUCಗೆ ಬರುವಾಗ ನಾವು ಕಾಲೇಜ್ ಹೋಗೋದಂತಲೇ ಅನ್ನಿಸ್ತಾರೆ. ಆ್ಯಕ್ಚುಲಿ PUC ಅಂತ ಹೇಳಿದರೆ ಕಾಲೇಜ್ ಅಲ್ಲ, ಅದು ಆ್ಯಕ್ಚುಲಿ ಸ್ಕೂಲಿದ್ದು ಕಂಟಿನ್ಯೂಯೇಷನ್. ಯಾಕೆಂತ ತುಂಬ ಜನ ಮಕ್ಕಳು 10th 95% ತೆಗೆದು ಬರ್ತಾರೆ. PUCಯಲ್ಲಿ ಅವರು ಕಾಲೇಜ್ ಅಂತ ಹೇಳಿ ಅವರು ಮೊಬೈಲ್ ಆಚೆ ಈಚೆ ಓಡಾಡೋದು, ಕಲಿಯೋದಿಲ್ಲ. ಅದಾದರೆ ಈ ರ್ಯಾಂಕೆಲ್ಲ ಸಿಗಲಿಕ್ಕೆ ತುಂಬ ಕಷ್ಟ. ನಾವು ಅದಕ್ಕಾಗಿ ನಮ್ಮ ಎನಪೋಯ PU ಕಾಲೇಜಲ್ಲಿ PUCಗೆ ಬರುವವರನ್ನು ನಾವು ಮಕ್ಕಳ ಥರನೇ ಟ್ರೀಟ್ ಮಾಡಿ, ಅವರ ಪೇರೆಂಟ್ಸ್ ಥರನೇ ನಾವು ಟ್ರೀಟ್ ಮಾಡಿ ನಾವು ಅವರಿಗೆ ಕಲಿಸ್ತೇವೆ. ಪ್ಲಸ್ ಇಲ್ಲಿ ಬರುವ ಮಕ್ಕಳಿಗೆ ಒಂದು ಕಾಂಪಿಟೇಷನ್ ಇದೆ. ಎವ್ರಿ ಇಯರ್ ಅರೌಂಡ್ 100 ಬೇರೆ ಬೇರೆ ಸ್ಕೂಲಿದ್ದು ಫಸ್ಟ್ ಟಾಪರ್ಸ್ ಇಲ್ಲಿ ಬರ್ತಾರೆ, ಅಡ್ಮಿಷನ್ ತೆಗಿತಾರೆ ಫಸ್ಟ್ PUCಯಲ್ಲಿ. ಅವರಿಗೆ ಫ್ರೀ ಎಜುಕೇಷನ್ ಕೂಡ ಕೊಡ್ತೇವೆ. ಸೊ ಎಲ್ಲ ಮಕ್ಕಳಿಗೊಂದು ಕಾಂಪಿಟೇಟಿವ್ ಎನ್ವೈರ್ಮೆಂಟ್ ಇರುತ್ತೆ. ಪ್ಲಸ್ ದೇ ವಿಲ್ ಹ್ಯಾವ್ ಕಾಂಪಿಟೇಟಿವ್ ಸ್ಪಿರಿಟ್ ಇನ್ ದ ಕ್ಲಾಸ್. ಅದನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ನಮ್ಮ ಟೀಚರ್ಸ ಇದ್ದಾರೆ. ಅದಕ್ಕಾಗಿ ಎನಪೋಯ PU ಕಾಲೇಜ್ ಸ್ವಲ್ಪ ಸ್ಪೆಷಲ್. ಪ್ಲಸ್ ಅದು ಮಾತ್ರ ಅಲ್ಲ, ಜಾಸ್ತಿಯಾಗಿ ಇಲ್ಲಿ ಮಕ್ಕಳು ಬರುವವರು ಅವರಿಗೊಂದು ಮೋಟೋ ಏನಂತ ಹೇಳಿದರೆ ಡೂ ಆರ್ ಡೈ, ಮಾಡು ಇಲ್ಲದ್ರೆ ಮಡಿ. ಅವರಿಗದು ಮಾಡೇ ಮಾಡಬೇಕು. ಸೊ ತುಂಬ ಜನ ಆರ್ಥಿಕ ಸ್ಥಿತಿಯಲ್ಲಿ ಸ್ವಲ್ಪ
ಪ್ರಾಬ್ಲಮ್ ಇದ್ದವರು ಇಲ್ಲಿ ಬರ್ತಾರೆ ಅಂತ ಹೇಳಿದಲ್ಲ, ಅವರಿಗೆ ಇದು ಮಾಡಲೇಬೇಕು, ಅವರಿಗೊಂದು ಗೌರ್ಮೆಂಟ್ ಸೀಟ್ ಸಿಗಬೇಕು, ಅವರಿಗೊಂದು ರ್ಯಾಂಕ್ ಸಿಗಬೇಕು. ಸೊ ನಮ್ಮ ಎನಪೋಯ PU ಕಾಲೇಜ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ ಕಮ್ಯುನಿಟಿ ಸರ್ವಿಸ್. ನಾ ಹೇಳಿದಾಗೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಸ್ಟಡಿಂಗ್ ಫಾರ್ ಫ್ರೀ ವಿತ್ ಸ್ಕಾಲರ್ಶಿಪ್ಸ್. ನೀವು ಎನಪಯವನ್ನು ಹುಡುಕಿದ್ದು ಹೇಗೆ, ನಿಮ್ಮನ್ನು ಇಲ್ಲಿ ಅಡ್ಮಿಷನ್ ಸಿಕ್ಕಿದ್ದು ಹೇಗೆ? ಯಾಕೆಂದರೆ ನಮ್ಮ ನಿಯರೆಸ್ಟೆಲ್ಲ ನೋಡಿದ್ದೇವೆ ನಾವು ಎಲ್ಲ. ಫೈನಲ್ ನಮಗೆಲ್ಲ ಒಂದು ಸೈಲೆಂಟಾಗಿ, ಒಂದು ಡೀಸೆಂಟಾಗಿ, ಒಂದು ಕಲೀಲಿಕ್ಕೆಲ್ಲ ಒಂದು ಬ್ಯಾಕ್ ಇದರಲ್ಲಿ ಇರುವಂತಹ ಒಂದು ನೇಚರಲ್ಲಿ ಇರುವಂಥ ಒಂದು ಕಾಲೇಜ್ ಯಾವುದಂತ ನೋಡುವಾಗ ನಮಗೆ ಅನುಭವ ಕಂಡಿತು. ಸರಿ, ಹಾಗೆ ನಾವು ಇಲ್ಲಿ ಸೇರಿಸಿದ್ದೇವೆ. ಸೊ ಇಲ್ಲಿ ಸೇರಿಸಿದ ನಂತರ ನಿಮ್ಗೆ ಅನಿಸಿತ್ತು, ನಿಮಗೆ ಈಗಂತೂ ರ್ಯಾಂಕ್ ಬಂದಿದ್ದಾನೆ, ಖುಷಿ ಆಗ್ತದೆ ಮಗ, ಬಟ್ ಸೇರಿಸುವಾಗ ಅನಿಸಿತ್ತು ನನ್ನ ಮಗ ರ್ಯಾಂಕ್ ಬರ್ಬೋದು ಅಂತ? ರ್ಯಾಂಕ್ ಬರ್ಬೋದು ಅಂತಲ್ಲ, ಯಾಕೆಂದರೆ ಸ್ವಲ್ಪ ಉತ್ತಮ ರೀತಿಯಲ್ಲಿ ಕಲಿಬೋದು ಅಂತ ಭಾವಿಸಿದ್ದೆ ಅಷ್ಟೇ. ನಿಜವಾಗಿಯೂ ಒಳ್ಳೆ ಮಾರ್ಕ್ ತೆಗೆದ. ಯಾಕಂದರೆ ಅವರು ರ್ಯಾಂಕ್ ಬರ್ಬೋದಂತ ನಾನು ನಿರೀಕ್ಷಿಸಿರಲಿಲ್ಲ. ಅದೇ ಒಂದು 90 ಅಬೌವ್ ಎಲ್ಲ ಬರ್ಬೋದಂತ ಭಾವಿಸಿದ್ದೆ. ಸೊ ನಿಮ್ಮ ಉಳಿದ ಪೇರೆಂಟ್ಗಳು ಮತ್ತು ನಿಮ್ಮ ಸಪೋರ್ಟ್ಗಳು ಹೇಗೆ ಇರ್ತದೆ ಅಂತ ಕಾಲೇಜಿಂದ? ಕಾಲೇಜಲ್ಲಿ ಸಪೋರ್ಟ್ ನನಗೆ ತುಂಬ ಸಿಕ್ಕಿದೆ. ಯಾಕೆಂದರೆ ಟೀಚರ್ಸ್ ಖಾಲಿ ಇಲ್ಲಿ ಕಾಲೇಜಲ್ಲಿ ಅಲ್ಲ, ನಾವು ಮನೆಯಲ್ಲಿ ಹೋಗಿ ಯಾವಾಗ ಮೆಸೇಜ್ ಮಾಡಿದರೂ ಕೂಡ ಅವರು ರಿಪ್ಲೈ ಮಾಡ್ತಾಯಿದ್ರು. ಏನಾದರೂ ಸ್ಟಡಿ ರಿಲೇಟೆಡ್ ಕೇಳಿದರೆ, ಇಲ್ಲಾಂದರೆ ಬೇರೆ ಏನಾದರೂ ಡೌಟ್ಸ್ ಎಲ್ಲ ಇದ್ದರೆ ಎಲ್ಲ ಕ್ಲಿಯರ್ ಮಾಡ್ತಾಯಿದ್ರು ಮನೆಯಲ್ಲೇ. ಇದು ನಾನು ಮೆಸೇಜ್ ಮಾಡಿದರೆ ಸಾಕಾಗ್ತಾಯಿತ್ತು. ಅಲ್ಲದೆ ನಮ್ಮ ಎಲ್ಲ ಟೀಚರ್ಸ್ ಕೂಡ ಈವನ್ ಕೋರ್ ಸಬ್ಜೆಕ್ಟ್ಸಲ್ಲಿ ಟೀಚರ್ಸ್ ಸಪೋರ್ಟ್ ಮಾಡ್ತಾರೆ. ಅದರ ಮೇಲೆ ಲ್ಯಾಂಗ್ವೇಜ್ ಟೀಚರ್ಸ್ ಕೂಡ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಲ್ಯಾಂಗ್ವೇಜ್ ಟೀಚರ್ಸ್ ಖಾಲಿ ಲ್ಯಾಂಗ್ವೇಜ್ ನೋಡೋದಲ್ಲದ್ರೆ ಇದು ನಮಗೆ ಬೇರೆ ಸಬ್ಜೆಕ್ಟ್ಗಳಲ್ಲಿ ಕೂಡ ನಾವು ಕಲಿಬೇಕಾ ಅಂತ ನಮಗೆಲ್ಲ ಪ್ರೋತ್ಸಾಹ ನೀಡ್ತಾಯಿದ್ರು.